Good morning, everyone. I am Hussein. I am studying 1 year diploma in Health Safety Environment Management at Karavali Institute of Fire and Safety in Udupi, an authorized training center of BSS. Here I am applying work skill, uh, concept development uh, uh, as a HSC officer. I want to talk about manual handling. ಮ್ಯಾನುವಲ್ ಹ್ಯಾಂಡ್ಲಿಂಗ್ ಅಂದರೆ ಒಂದು ಆಬ್ಜೆಕ್ಟ್ ಅನ್ನು ನಮ್ಮ ಫಿಸಿಕಲ್ ಎಫರ್ಟಿಂದ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಮಾಡುವುದು ಅಥವಾ ಸಪೋರ್ಟ್ ಮಾಡುವುದು. ಈ ಎಫೆಕ್ಟ್ಸ್ ಆಫ್ ಮ್ಯಾನುವಲ್ ಹ್ಯಾಂಡ್ಲಿಂಗ್: ಲಿಫ್ಟಿಂಗ್, ಲೋವರಿಂಗ್, ಪುಷಿಂಗ್, ಪುಲ್ಲಿಂಗ್ ಆ್ಯಂಡ್ ಕ್ಯಾರಿಂಗ್. ಲಿಫ್ಟಿಂಗ್ ಅಂದರೆ ಒಂದು ಆಬ್ಜೆಕ್ಟನ್ನು ಎತ್ತುವಂಥದ್ದು. ಲೋವರಿಂಗ್ ಅಂದರೆ ಒಂದು ಆಬ್ಜೆಕ್ಟನ್ನು ಮೇಲಿಂದ ಕೆಳಗೆ ಇರಿಸುವಂಥದ್ದು. ಪುಷಿಂಗ್ ಒಂದು ಆಬ್ಜೆಕ್ಟನ್ನು ದೂಡುವಂಥದ್ದು. ಪುಲ್ಲಿಂಗ್ ಅಂದರೆ ಒಂದು ಆಬ್ಜೆಕ್ಟನ್ನು ಎಳೆಯುವಂಥದ್ದು. ಕ್ಯಾರಿಂಗ್ ಅಂದರೆ ಒಂದು ಆಬ್ಜೆಕ್ಟನ್ನು ತೆಗೆದುಕೊಂಡು ಹೋಗುವಂಥದ್ದು. Hazards of manual handling: physical hazard, repetitive strain injury, impact injury, immediate injury, safety falls, and long-term health issue. Minimizing the manual handling using the mechanical aids. ಮೆಕ್ಯಾನಿಕಲ್ ಏಡ್ಸ್ ಯೂಸ್ ಮಾಡುವ ಮುಖಾಂತರ ನಾವು ಮ್ಯಾನುವಲ್ ಹ್ಯಾಂಡ್ಲಿಂಗ್ ಅನ್ನು ಕಂಟ್ರೋಲ್ ಮಾಡ್ಬೋದು. ರೀಡಿಸೈನಿಂಗ್ ದ ವರ್ಕ್ ಲೋಡ್. ರೀಡಿಸೈನ್ ವರ್ಕ್ ಲೋಡ್ ಅಂದರೆ ನಾವು ಲೋಡ್ನ ಕೆಪಾಸಿಟಿಯನ್ನು ಜಾಸ್ತಿ ಮಾಡ್ಬೋದು, ಮತ್ತು ಗ್ರಿಪ್ಪನ್ನು ಇಂಪ್ರೂವ್ ಮಾಡ್ಬೋದು. Third one, enhance worker capability. ವರ್ಕರ್ಗೆ ಟ್ರೈನಿಂಗ್ ಕೊಡೋ ಮುಖಾಂತರ ನಾವು ಮತ್ತು ಬಿ ಬಿ ಕೊಡುವಂಥದ್ದು ವರ್ಕರ್ಗೆ. ಲಾಸ್ಟ್ ಒನ್, ಹೈರಾರ್ಕಿ ಆಫ್ ಮ್ಯಾನುವಲ್ ಹ್ಯಾಂಡ್ಲಿಂಗ್. Injuries of manual handling: back pain, back injury, neck injury, knee injury, ankle injury, foot injury, and risk assessment of manual handling: task, load, environment, and individual capability. ಟಾಸ್ಕ್ ಅಂದರೆ ಲಿಫ್ಟಿಂಗ್ ಮಾಡುವಂಥದ್ದು, ಕ್ಯಾರಿಂಗ್ ಮಾಡುವಂಥದ್ದು. ಲೋಡ್ ಅಂದರೆ ಲೋಡದ್ದು ಗ್ರಿಪ್ ಆಗಿರುವಂಥದ್ದು, ಮತ್ತು ಲೋಡದ್ದು ಕೆಪಾಸಿಟಿ ಆಗಿರುವಂಥದ್ದು. ಮತ್ತು ಎನ್ವಿರಾನ್ಮೆಂಟ್ ಅಂದರೆ ಲೈಟಿಂಗ್ and floor condition. Last one, individual capability. Workers ಟ್ರೈನಿಂಗ್ ಮತ್ತು ವರ್ಕರ್ಸ್ ಟ್ರೈನಿಂಗ್ ಮತ್ತು ಎಕ್ಸ್ಪೀರಿಯನ್ಸ್ ಇರ್ಬೋದು. ಮತ್ತು ನಾವು ಶಾರ್ಪ್ ಎಡ್ಜಸ್ನಿಂದ ಆಗುವಂಥ ಇಂಜುರಿಯನ್ನು
ಗ್ಲೌಸ್ನ ಮುಖಾಂತರ ನಾವು ತಡೆಗಟ್ಟಬಹುದು. ಮತ್ತು ಹೆಲ್ಮೆಟ್ನಿಂದ ನಾವು ಫಾರಿನ್ ಆಬ್ಜೆಕ್ಟ್ನಿಂದ ಆಗುವ ಇಂಜುರಿಯನ್ನು ತಡೆಗಟ್ಟಬಹುದು. ಮತ್ತು ಮಾಸ್ಕಿಂದ ನಾವು ಡಸ್ಟನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಸೇಫ್ ಲಿಫ್ಟಿಂಗ್ ಟೆಕ್ನಿಕ್. ಮೊದಲು ನಾವು ಈ ಆಬ್ಜೆಕ್ಟ್ನ ಕ್ಲೋಸ್ ಬರುವಂಥದ್ದು, ಮತ್ತು ನಮ್ಮ ನೀಸನ್ನು ಬೆಂಡ್ ಮಾಡುವಂಥದ್ದು, ಮತ್ತು ಸ್ಟ್ರೈಟ್ ಇಡಬೇಕು, ಹೆಡ್ ಮೇಲೆ ಇಡಬೇಕು, ಮತ್ತು ಸ್ಮೂತ್ಲಿ ಲಿಫ್ಟ್ ಮಾಡುವಂಥದ್ದು. ಥ್ಯಾಂಕ್ ಯು.